ಇನ್ನು ಶಾಸಕ ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ಕೂಡ ವಾದವನ್ನ ಮಂಡಿಸಿದ್ರು. ಆರೋಪಿ ಈಗಾಗಲೇ ತುಂಬಾ ನೊಂದಿದ್ದಾರೆ. ಜೀವಿತಾವಧಿ ಶಿಕ್ಷೆ ವಿಧಿಸಿದ್ರೆ ಗರಿಷ್ಠ ಶಿಕ್ಷೆ ಆಗ್ಬಿಡುತ್ತೆ. ಅಲ್ಲಿ ಒಂದು ಕುಟುಂಬ ಮನೆಯ ಸದಸ್ಯನನ್ನೇ ಕಳ್ಕೊಂಡಿದಾರಲ್ಲ, ಆ ಮಕ್ಕಳು ತಂದೆಯನ್ನೇ ಕಳ್ಕೊಂಡಿದಾರಲ್ಲ, ಅವರು ನೊಂದ್ಕೊಂಡಿಲ್ವಾ? ಜೀವಿತಾವಧಿ ಶಿಕ್ಷೆ ವಿಧಿಸ್ಬಿಟ್ರೆ ಗರಿಷ್ಠ ಶಿಕ್ಷೆ ಆಗುತ್ತೆ ಅಂತ ಅಂದ್ಬಿಟ್ರೆ ಒಳ್ಳೆಯ ಗುಣವಿರೋ ವ್ಯಕ್ತಿ ಅನ್ನಿಸ್ಕೊಂಡಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿಗೆ ಚಿಕ್ಕ ಮಗ ಇದ್ದಾನೆ. 16ನೇ ಆರೋಪಿಗೆ ಈಗಾಗಲೇ 65 ವರ್ಷ ವಯಸ್ಸಾಗಿದೆ. ಹೀಗಾಗಿ ವಿನಯ್ಗೆ ಕಡಿಮೆ ಪ್ರಮಾಣದ ಶಿಕ್ಷೆ ನೀಡಿ ಅಂತ ನೋಡಿ. ಅಲ್ಲ, ಅದು ವಕೀಲರ ವೃತ್ತಿ, ಅದಕ್ಕೆ ಏನು ಹೇಳಕ್ಕಾಗಲ್ಲ. ಅವರ ಕಕ್ಷಿದಾರರ ಪರವಾಗಿ ಅವ್ರು ಅದನ್ನೇ ಕೇಳ್ಕೊಳ್ತಾರೆ, ಗರಿಷ್ಠ ಶಿಕ್ಷೆ ಕೊಡಿ ಅಂತ ಯಾರು ಕೇಳ್ಕೊಳ್ಳಲ್ಲ. ಶಾಸಕ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಅವ್ರು ಬಹಳ ನೊಂದುಬಿಟ್ಟಿದ್ದಾರೆ. ಎಲ್ಲರ ಹತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿದ್ದಾರೆ. ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿರಬಹುದು, ಆದರೆ ಸ್ವಭಾವತಃ ಒಳ್ಳೆಯವರ ದಟ್ ಆಲ್ಸೋ ಮ್ಯಾಟರ್ಸ್. ಕೋರ್ಟ್ ಅದನ್ನು ಕೂಡ ಗಮನಿಸುತ್ತೆ. ಯೋಗೇಶ್ ಗೌಡಂಗೂ ಮಕ್ಕಳಿದ್ರು, ಆ ಮಕ್ಕಳು ಕೂಡ ತಂದೆನ ಕಳ್ಕೊಂಡು ಇವತ್ತಿಗೂ ನೋವಲ್ಲಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಯೋಗೇಶ್ ಗೌಡ ಕೊಲೆ ಪ್ರಕರಣ ಒಂದು ಇಡೀ ರಾಜಕೀಯ ವ್ಯವಸ್ಥೆಯಲ್ಲೇ ಒಂದು ಪಾಠ ಕಲಿಸುವಂಥ ತೀರ್ಪು ಹೊರಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ನಿನ್ನೆ ದೋಷಿ ಅಂತ ತೀರ್ಪು ಬಂತು, ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದಂಥವರು ದೋಷಿ ಅಂತ ತೀರ್ಪು ಬಂತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟಿಸಬೇಕಾಗಿತ್ತು, ಆದರೆ ಇವತ್ತು ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಿಲ್ಲ. ಅದು ಕೂಡ ಒಂದು ಶಿಕ್ಷೆನೇ ಅಂತ ಅಂದ್ಕೊಳ್ತೀನಿ. ಸೊ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಸೊ ಅಪರಾಧಿಗಳ ಪರ ಮತ್ತು CBI ಪರ ವಕೀಲರು ವಾದ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಲ್ಲಿ ರೂಪೇಶ್? ಸಿಂಧೂರನ ಇವತ್ತು ಕೋರ್ಟ್ ಹಾಲ್ ಒಂದು ರೀತಿ ಸೀಮಾದ ರೀತಿಯಲ್ಲಿ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಆ ಮಟ್ಟಿಗಿನ ಪ್ರಕರಣ, ದೊಡ್ಡ ಮಟ್ಟಿಗೆ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಅಬ್ಸಲ್ಯೂಟ್ಲಿ ಸಿನಿಮಾ ಅಂತಾನೆ ಹೇಳಬಹುದು. ಅಷ್ಟು ದೊಡ್ಡ ಪ್ರಮಾಣ. ಯಾಕಂದ್ರೆ ಮೊದಲೆಲ್ಲ ಅವರ ಅಟ್ಟಹಾಸ, ವಿನಯ್ ಕುಲಕರ್ಣಿ ಯಾವ ರೀತಿ ಅಟ್ಟಹಾಸ ಮಾಡಿದ್ರು, ಕೇವಲ ಕೊಲೆ ಮಾಡಿದ್ ಮಾತ್ರ ಅಲ್ಲ, ಖಾರದ ಪುಡಿ ಹಾಕಿಯೇ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದು ಎಲ್ಲವನ್ನು ಕೂಡ ಎಳೆಯಾಗಿ CBI ಕೋರ್ಟ್ನ ಮುಂದೆ ತೋರಿಸಿತ್ತು. ಎಲ್ಲದನ್ನೂ ಕೂಡ ಕೋರ್ಟ್ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಇಲ್ಲಿ ಶಿಕ್ಷೆ ದೋಷಿ ಅಂತೇಳಿ ಆಗಿತ್ತು. ಹೀಗಾಗಿ ಇವತ್ತು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಲಿ ಅಂತೇಳಿ ವಾದ ಪ್ರತಿವಾದವನ್ನ ಮಂಡಿಸಿದ್ರು. ಮೊದಲನೇದಾಗಿ ಯಾಕೆ ಈಗ ಕಡಿಮೆ ಪ್ರಮಾಣದ ಶಿಕ್ಷೆ ಕೊಡಬಾರದು ಅಂತೇಳಿ CBIನ ASC SV ರಾಜು ಅವರು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಪ್ರೀ ಪ್ಲಾನ್ಡ್ ಆಗಿರ್ತಕ್ಕಂಥ ಪ್ರಕರಣ. ಯಾರೋ ಹೋಗಿ ಮಾಡಿದ್ರು ಅಥವಾ ಹೀಟ್ ಆಫ್ ದಿ ಮೂಮೆಂಟ್ ರಸ್ತೆಯಲ್ಲಿ ಹೋಗ್ತಾ ಜಗಳ ಆಯ್ತು, ಹೊಡೆದ್ರು, ಕೊಂದ್ರು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿಕ್ ಬರುತ್ತೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಗಂಭೀರ ಪ್ರಕರಣ, ಕೊಲೆ ಮಾಡಲೇಬೇಕು ಅಂತೇಳಿ ಪ್ರೀ ಪ್ಲಾನ್ ಮಾಡಿ ತಂಡವನ್ನು ರಚಿಸಿಕೊಂಡು ಅವರಿಷ್ಟು ದುಡ್ಡು ಕೊಟ್ಟು ಈ ರೀತಿಯ ಕೊಲೆ ಮಾಡಾದ್ಮೇಲೆ ಯಾರು ಅಪ್ರೂವರ್ ಆಗಬೇಕು? ಹೀಗಾಗಿ ನೀವು ಇಷ್ಟು 7-8 ಜನ ಹೋಗಿ ಅಪ್ರೂವರ್ ಆಗಬೇಕು. ಅದಾದ ಬಳಿಕ ನೀವು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಹೇಳೋದು ಅಷ್ಟೇ ಆಯ್ತಲ್ಲ. ಅದಾದ ಬಳಿಕ 3-4 ವರ್ಷಗಳು ಪೊಲೀಸ್ನವರು ಕೂಡ ಶಾಮೀಲ್ ಮಾಡಿಕೊಂಡು ಇಲ್ಲ ಈ ರೀತಿಯಾಗಿ ಜಾಗದ ವಿಚಾರಕ್ಕೆ ಕೊಲೆ ಆಗಿದ್ದು ಅಂತೇಳಿ ಬಿಂಬಿಸುವಂತ ಪ್ರಯತ್ನ, ತನ್ನ ಶಾಸಕ ಹುದ್ದೆಯನ್ನ ಅಥವಾ ಸಚಿವ ಹುದ್ದೆಯನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡ್ರು ಅಂತ ಹೇಳಿದ್ರೆ, ಈಗ ಜನಪ್ರತಿನಿಧಿ ಅಂತ ಹೇಳಿದ್ರೆ ಏನು, ಕಾನೂನನ್ನ ಮಾಡೋರು ಅಂತೇಳಿ. ಈಗ ಕಾನೂನು ಮಾಡೋರು ಕಾನೂನು ರಕ್ಷಕರು ಅಂತೇಳಿ ಕರೀತಾರೆ. ಯಾಕಂತ ಹೇಳಿದ್ರೆ ಈಗ ಎಲ್ಲಾ ಕಾನೂನುಗಳು ಕೂಡ ಆಗೋದು ಸದನದ ಒಳಗಡೆ. ಈ ರೀತಿಯಾಗಿ ಒಂದು ಬೇರೆ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲಾ ಕಾನೂನು ಕೂಡ ಕೋರ್ಟ್ ಇಲ್ಲಿ ಸದನದ ಒಳಗಡೆ ಆಗುತ್ತೆ. ಇದೇ ಸದನದಲ್ಲಿ ಮೆಂಬರ್ಗಳು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಕಾನೂನು ರಕ್ಷಕರಾಗಿರಬೇಕು. ಇಲ್ಲಿ ಅದನ್ನ ದುರುಪಯೋಗ ಪಡಿಸಿಕೊಂಡು ಕಾನೂನನ್ನ ಅಥವಾ ಇಲ್ಲಿಗ ಒಂದು ಕೊಲೆ ಮಾಡಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಅದನ್ನ ಬಳಸಿಕೊಳ್ಳೋದು ಎಲ್ಲವೂ ಕೂಡ ಎಷ್ಟು ದೊಡ್ಡ ಅಪರಾಧ ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಹುದ್ದೆಗಳನ್ನ ರಾಜಕೀಯ ಪ್ರೇರಿತವಾಗಿ ಯಾವ ರೀತಿಯಾಗಿ ಬಳಸಿಕೊಂಡ್ರು ಅದನ್ನು ಕೂಡ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿ ಇಲ್ಲಿ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಗಲ್ಲು ಶಿಕ್ಷೆಯನ್ನು ಕೇಳಿಲ್ಲ. ಆದ್ರೆ ಜೀವಿತಾವಧಿ ಶಿಕ್ಷೆ ಎಷ್ಟು ದಿನ ವಿನಯ್ ಕುಲಕರ್ಣಿ ಅವರು ಬದುಕಿರ್ತಾರೋ ಅಷ್ಟರವರೆಗೂ ಕೂಡ ಜೈಲಲ್ಲೇ ಇರಬೇಕು. ಯಾಕಂತ ಹೇಳಿದ್ರೆ ಇವರು ಕೇವಲ ಕೊಲೆ ಮಾಡಿದ್ರು ಓಕೆ ಆಯ್ತು, ಒಂದು ಕನ್ಫೆಷನ್ ಅಂತಲೇ ಆಗುತ್ತೆ. ಆದ್ರೆ ಕೊಲೆ ಮಾಡಿದ ಬಳಿಕ ಏನೇನ್ ಮಾಡಿದ್ರು? ಸುಪ್ರೀಂ ಕೋರ್ಟ್ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡ್ತು, ಸುಪ್ರೀಂ ಕೋರ್ಟ್ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಪದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು. ಸಾಕ್ಷಿಗಳಿಗೆ ಬೆದರಿಕೆ ಯಾವ ರೀತಿ ಹಾಕ್ತಾರೆ ಅಂತ ಹೇಳಿದ್ರೆ, ನೀವು ಇಲ್ಲಿರ್ತೀರಿ, ನಿಮ್ಮ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಈಗ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡುವಂತ ಬೆದರಿಕೆ ಹಾಕುವಂತ ಪ್ರಯತ್ನ ಮಾಡ್ತಿದ್ದೆ. ಎಲ್ಲವನ್ನೂ ಕೂಡ CBI ಪರ ವಕೀಲರು ಹೇಳಿ ಜೀವಿತಾವಧಿ ಶಿಕ್ಷೆಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಅಲ್ಲಿ ಅದಾದ ಬಳಿಕ ಶ್ಯಾಮ್ ಸುಂದರ್ ಅವರು ಆರೋಪಿಗಳ ಪರ ವಕೀಲರು ಹೇಳ್ತಾರೆ, ಇಲ್ಲಿ ಈಗ ವಿನಯ್ ಕುಲಕರ್ಣಿ ಹಿನ್ನೆಲೆ ಗಮನಿಸಬೇಕು. ಈ ರೀತಿಯ ಹಿಂದೆ ಅವರ ಕುಟುಂಬ ದೊಡ್ಡ ಮಟ್ಟಕ್ಕೆ ಲೆಗಸಿಯನ್ನು ಹೊಂದಿತ್ತು. ಅವರು 3,000 ಹಸುಗಳನ್ನು ಸಾಕ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಅವರ ಮಾನವೀಯ ನೆಲೆಯನ್ನು ಹೇಳುತ್ತೆ ಅನ್ನೋದನ್ನ ಕೋರ್ಟಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಅವರು ಆರೋಪ ಬರುವಾಗಲೂ ಕೂಡ, ಕೊಲೆ ಆರೋಪ ಬರುವಾಗಲೂ ಕೂಡ ಅವರು ಆರೋಪವನ್ನ ಅಪಿದವತ್ತಲ್ಲಿ ಹೇಳಿರ್ತಾರೆ. ಆ ಅಪಿದವತ್ತಲ್ಲಿ ಕೊಲೆ ಹೇಳಿದ್ರು ಕೂಡ ಜನ ನಂಬ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟನ್ನ ವಿಶ್ವಾಸನೀಯ ವ್ಯಕ್ತಿತ್ವ
ವಿನಯ್ ಕುಲಕರ್ಣಿದಾಗಿತ್ತು ಅಂತೇಳಿ ವಿನಯ್ ಕುಲಕರ್ಣಿ ಅವರು ಯಾವ ರೀತಿ ಸಾಚ ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಕೋರ್ಟ್ಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಒಂದಿಷ್ಟು ಜನ ಒಬ್ಬರು ಪೊಲೀಸ್ ಅಧಿಕಾರಿ ಕೂಡ ಈ ಕೇಸ್ನಲ್ಲಿ ಇದ್ರು, ಅವರ ಸರ್ವಿಸ್ ಅನ್ನ ಪರಿಗಣಿಸಬೇಕು, ಅವ್ರಿಗೆ ಅವಾರ್ಡ್ ಕೂಡ ಬಂದಿತ್ತು ಅನ್ನೋದನ್ನು ಕೂಡ ಎಲ್ಲ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಾರೆ. ಕೊನೆಯದಾಗಿ ವಿನಯ್ ಕುಲಕರ್ಣಿ ಅವರು ಕೇಳ್ತಾರೆ ಜಡ್ಜ್ ಎಷ್ಟು ಏನು ಹೇಗೆ ಕುಟುಂಬ ಹೇಗೆ ಅಂತೇಳಿ. ಅವ್ರು ಹೇಳ್ತಾರೆ 3 ಜನ ಮಕ್ಕಳಿದ್ದಾರೆ, ನಾನು 27 ವರ್ಷದಿಂದ ರಾಜಕೀಯ ಪ್ರೇರಿತವಾಗಿ ಇಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಎಲ್ಲವನ್ನು ಕೂಡ ಕೋರ್ಟ್ ಪರಿಗಣಿಸಿಕೊಂಡು ನಾಳೆಗೆ ತೀರ್ಪು ಕೊಡುತ್ತೆ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಎಷ್ಟು ಸಭ್ಯಸ್ಥರು ಅಂತ ಅವ್ರ ಪರ ವಕೀಲರು ಪ್ರೂವ್ ಮಾಡಕ್ ಹೋಗ್ಬೋದು, ಆದ್ರೆ ಪ್ರಕರಣ ಹೇಳುತ್ತೆ ವಿನಯ್ ಕುಲಕರ್ಣಿ ಎಷ್ಟು ಸಭ್ಯಸ್ಥರು ಅಂತ ಹೇಳಿ ಈ ಕೊಲೆ ಪ್ರಕರಣ ಹೇಳ್ತಾ ಇದೆ. ಅಂಡ್ CBI ತನಿಖೆ ನಡೆಸಿರೋದು, ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದಾರೆ, ಪ್ರಾಸಿಕ್ಯೂಷನ್ ಬಹಳ ಸ್ಟ್ರಾಂಗ್ ಆಗಿದೆ. ಸೊ ಹೀಗಾಗಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಾಗಿದೆ. ತೀರ್ಪಿನ ಬಗ್ಗೆ ಇನ್ನು ಮಾತಾಡೋದು ಕೂಡ ಸರಿ ಹೋಗೋದಿಲ್ಲ. ಆದರೆ ಎಷ್ಟು ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಅವ್ರು ಏನಾದರೂ ಹೇಳ್ಬೋದು, ಹೀಗಾಗಿ ವಿನಯ್ ಕುಲಕರ್ಣಿಗೆ ಕಡಿಮೆ ಶಿಕ್ಷೆ ಕೊಡಿ, ಅವ್ರು ಬಹಳ ಒಳ್ಳೆಯವರು, ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಮಕ್ಕಳಿದ್ದಾರೆ, ಅದು ಇದು ಬಹಳ ನೊಂದ್ಕೊಂಡ್ಬಿಟ್ಟಿದ್ದಾರೆ ಈಗ ಅಂತೆಲ್ಲ ಏನೇ ಹೇಳಿದ್ರು ಕಾನೂನು ಎಲ್ರಿಗೂ ಒಂದೇ. ಅವತ್ತು ಯೋಗೇಶ್ ಗೌಡ ಕುಟುಂಬನೂ ನೊಂದ್ಕೊಂಡಿತ್ತು, ಯೋಗೇಶ್ ಗೌಡರ ಮಕ್ಕಳು ನೊಂದ್ಕೊಂಡಿದ್ರು, ಅವ್ರ ಇಡೀ ಕುಟುಂಬ ಇವತ್ತು ಮನೆಯ ಮಗನನ್ನು ತಂದೆಯನ್ನು ಕಳ್ಕೊಂಡು ಇಡೀ ಕುಟುಂಬ ಇವತ್ತಿಗೂ ಕಣ್ಣಲ್ಲಿ ನೀರು ಹಾಕ್ತಾ ಇದೆ. ಬಹಳಷ್ಟು ಜನ ಹೋರಾಟ ನಡೆಸಿದ್ರು ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಆದರೆ ಈ ಲೆಸನ್ ಏನು ಗೊತ್ತಾ, ಶಾಸಕರು ಅಥವಾ ಜನಪ್ರತಿನಿಧಿಗಳಾಗಿರ್ಬೇಕೇ ಹೊರತು ರೌಡಿಗಳಾಗಬಾರ್ದು, ಕ್ರಿಮಿನಲ್ಗಳಾಗಬಾರ್ದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್.